Hi childrens, this is our Gurugyana Academy YouTube channel. ನಾನು ನಿಮ್ಮ ಭಾರತಿ ಮಿಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಗ್ರಾಮರ್ ಮೇಲೆ ಯಾವ ರೀತಿಯಾದ ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ ಅನ್ನೋದನ್ನ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ನಿಮ್ಮ ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ. ಚೂಸ್ ಎ ಸೂಟೇಬಲ್ ವರ್ಬ್ ಗಿವನ್ ಸೆಂಟೆನ್ಸ್. ಚೂಸ್ ಎ ಸೂಟೇಬಲ್ ವರ್ಬ್ ಗಿವನ್ ಇನ್ ಗಿವನ್ ಸೆಂಟೆನ್ಸ್. ನೋಡಿ, Shyam is jumping on the wall. Shyam is jumping on the wall. ಆಪ್ಷನ್ಸ್ ಗಳನ್ನ ನೋಡ್ತಾ ಬನ್ನಿ. ಆಪ್ಷನ್ ಎ ಶ್ಯಾಮ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ವಾಲ್, ಆಪ್ಷನ್ ಡಿ ಜಂಪಿಂಗ್. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ನಿಮಗೆ ವರ್ಬ್ ಮೇಲೆ ಕೇಳಿರೋದು. ವರ್ಬ್ ಮೇಲೆ ಕೇಳಿರುವಂತ ಕ್ವಶನ್ ಆಗಿದೆ. ಇಲ್ಲಿ ವರ್ಬ್ ಸ್ಪಾಟ್ಸ್ ಸ್ಪೀಚ್ ಗಳಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ಮುರಾರ್ಜಿ ಎಕ್ಸಾಮ್ ಅಲ್ಲಿ ಎವ್ರಿ ಇಯರ್ ಸ್ಪಾಟ್ಸ್ ಸ್ಪೀಚ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಬರ್ತಾರೆ, ರೈಸ್ ಮಾಡ್ತಾ ಬರ್ತಾರೆ. ಅವ್ ಯಾವ ಸ್ಪಾಟ್ಸ್ ಸ್ಪೀಚ್ ಗಳಂತ ನೋಡ್ತಾ ಹೋದ್ರೆ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತೇಳಿ ನಾವು 8 ಸ್ಪಾಟ್ಸ್ ಸ್ಪೀಚ್ ಗಳನ್ನ ನೋಡ್ತಾ ಹೋಗ್ತೀವಿ. ಅದ್ರಲ್ಲಿ ಬರೋದು ಯಾವ್ದಪ್ಪ ಅಂತಂದ್ರೆ ವರ್ಬ್ ಆಗಿರುತ್ತೆ. ಇಲ್ಲಿ ವರ್ಬ್ ಅಂದ್ರೆ ಏನು ಅಂತ ನಾವು ಕನ್ನಡದಲ್ಲಿ ನೋಡೋದಾದ್ರೆ ವರ್ಬ್ ಅಂದ್ರೆ ಕ್ರಿಯಾಪದ. ವರ್ಬ್ ಅಂದ್ರೆ ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವಂತಹ ಪದಗಳೇನಾಗಿರುತ್ತೆ, ಕ್ರಿಯಾಪದಗಳಾಗಿರುತ್ತೆ. ಹಾಗಾಗಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ವರ್ಬ್ ಅಂತಂದ್ರೆ ಆಕ್ಷನ್ ವರ್ಡ್ಸ್ ಅಂತೇಳಿ ಏನ್ ಮಾಡ್ಬೋದು, ನೆನ್ಪಿಟ್ಕೋಬಹುದು. ಈಸಿಯಾಗಿ ಆಕ್ಷನ್ ವರ್ಡ್ಸ್ ಅಂತೇಳಿ ನೆನ್ಪಿಟ್ಕೋಬಹುದು. ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ ಗಳಲ್ಲಿ ಆಕ್ಷನ್ ವರ್ಡ್ಸ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತಹ ಪದ ಯಾವ್ದಾಗಿದೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇನ್ನೊಂದ್ಸರಿ ಆಪ್ಷನ್ಸ್ ಗಳನ್ನ ಓದ್ತಾ ಹೋಗಿ. ಆಪ್ಷನ್ ಎ ಶ್ಯಾಮ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ವಾಲ್, ಆಪ್ಷನ್ ಡಿ ಜಂಪಿಂಗ್. ಇಲ್ಲಿ ಜಂಪಿಂಗ್ ಅಂತಂದ್ರೆ ನೆಗೆಯೋದು. ಇಲ್ಲಿ ಜಂಪಿಂಗ್ ಅಂತಂದ್ರೆ ನೋಡಿ ನೆಗೆಯೋದಾಗಿರುತ್ತೆ, ಅದು ಕ್ರಿಯೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಜಂಪಿಂಗ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಜಂಪಿಂಗ್ ಅನ್ನೋದು ಏನಾಗುತ್ತೆ, ವರ್ಬ್ ಆಗ್ತಾ ಹೋಗುತ್ತೆ. ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮ್ಮ ಎರಡನೇ ಕ್ವಶನ್, ಹೌ ಮೆನಿ ಓವೆಲ್ಸ್ ಆರ್ ದೇರ್ ಇನ್ ಆಲ್ಫಾಬೆಟ್ಸ್. ಹೌ ಮೆನಿ ಓವೆಲ್ಸ್ ಆರ್ ದೇರ್ ಇನ್ ಆಲ್ಫಾಬೆಟ್ಸ್ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳಲ್ಲಿ ಎಷ್ಟು ಓವೆಲ್ಸ್ ಗಳನ್ನ ನಾವು ನೋಡ್ತೀವಿ ಅಂತೇಳಿ. ನೋಡಿ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಗಳಲ್ಲಿ ನಿಮಗೆ 26 ಲೆಟರ್ಸ್ ಇದೆ. ABCD ಎಷ್ಟಿದೆ ಅಂದ್ರೆ 26 ಇದೆ. ಅವುಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂದ್ರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಯಾವುದು ಅಂದ್ರೆ ಓವೆಲ್ ಆಗಿರುತ್ತೆ. ಸೆಕೆಂಡ್ ಒನ್ ಯಾವುದು ಅಂತಂದ್ರೆ ಕಾನ್ಸನೆಂಟ್ ಆಗಿರುತ್ತೆ. ಫಸ್ಟ್ ಒನ್ ಓವೆಲ್ ಆಗಿರುತ್ತೆ, ಸೆಕೆಂಡ್ ಒನ್ ಕಾನ್ಸನೆಂಟ್ ಆಗಿರುತ್ತೆ. ಈ ಓವೆಲ್ ಗಳಲ್ಲಿ 5 ಓವೆಲ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಹಾಗೆ ಕಾನ್ಸನೆಂಟ್ಸ್ ಗಳಲ್ಲಿ 21 ಕಾನ್ಸನೆಂಟ್ಸ್ ಗಳನ್ನ ಏನ್ ಮಾಡ್ತೀವಿ, ನಾವು ನೋಡ್ತಾ ಹೋಗ್ತೀವಿ. ಈ 5 ಓವೆಲ್ಸ್ ಗಳು ಯಾವ್ದಪ್ಪ ಅಂತಂದ್ರೆ ಎ, ಇ, ಐ, ಓ, ಯು. ಎ, ಇ, ಐ, ಓ, ಯು ದೀಸ್ ಆರ್ ದ ಓವೆಲ್ಸ್ ಆಗಿರುತ್ತೆ. ಹಾಗಾಗಿ ನೋಡಿ, ಆಪ್ಷನ್ಸ್ ಗಳಲ್ಲಿ 5 ಅನ್ನೋದು ಏನಾಗುತ್ತೆ ಬರುತ್ತೆ, ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಅಲ್ಲಿ 9 ಇದೆ, ಆಪ್ಷನ್ ಬಿ ಅಲ್ಲಿ 6 ಇದೆ, ಆಪ್ಷನ್ ಸಿ ಅಲ್ಲಿ 21 ಇದೆ, ಆಪ್ಷನ್ ಡಿ ಅಲ್ಲಿ 5 ಇದೆ. ಇಲ್ಲಿ ನಾನು ಆಗ್ಲೇ ಹೇಳಿದೆ ಓವೆಲ್ಸ್ ಎಷ್ಟಿದಾವೆ, 5 ಇದಾವೆ ಅಂತೇಳಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಗೆ ಇಲ್ಲೊಂದು ಮಾಹಿತಿ ಇದೆ. ಏನ್ ಮಾಹಿತಿ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 20 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾರೆ ಅಂತೇಳಿ. ಅದೇ ರೀತಿ ನಮ್ಮ ಸಂಸ್ಥೆಯ ವತಿಯಿಂದ ಏನಪ್ಪಾ ಅಂದ್ರೆ ಮುರಾರ್ಜಿಗೋಸ್ಕರನೇ ಒಂದು ಆನ್ಲೈನ್ ಕೋರ್ಸ್ ಅನ್ನ ನಾವು ಡಿಸೈನ್ ಮಾಡಿದೀವಿ. ಆ ಆನ್ಲೈನ್ ಕೋರ್ಸ್ ಅಲ್ಲಿ ನಿಮ್ಗೆ ಏನಿದೆ, ಆ ಆನ್ಲೈನ್ ಕೋರ್ಸ್ ಅನ್ನ ನಾವು ಯಾಕೆ ಪರ್ಚೇಸ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ನಿಮಗೆ ಹಿಂದಿನದಾಗೆ ಹೇಳ್ತಾ ಬಂದೆ, ಅಲ್ಲಿ ನಿಮಗೆ 20 ಮಾರ್ಕ್ಸ್ಗೆ ಇಂಗ್ಲಿಷ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತೇಳಿ. ಅದೇ ರೀತಿಯಾಗಿ ನಿಮಗೆ ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಹಾಗೆ ಸಮಾಜ ವಿಜ್ಞಾನ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆನೂ ಕೂಡ ಏನು ಮಾಡ್ತಾರೆ, ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಇರ್ತಾರೆ. ಅಲ್ಲಿ ನಿಮಗೆ 100 ಮಾರ್ಕ್ಸ್ಗೆ ಪರೀಕ್ಷೆನ ನೀವು ಬರೀತೀರಲ್ವಾ. ಹಾಗಾಗಿ ಇಷ್ಟು ಸಬ್ಜೆಕ್ಟ್ ಗಳ ಮೇಲೆ ನೀವೇನ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕಾಗುತ್ತೆ. ನಮ್ಮ ಈ ಆನ್ಲೈನ್ ಕೋರ್ಸ್ ಅಲ್ಲಿ ನಿಮಗೆ ಇಷ್ಟು ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ 100 ವಿಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ನಿಮಗೆ 100 ವಿಡಿಯೋಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಂದು ವಿಡಿಯೋಗೂ ಕೂಡ ಆನ್ಲೈನ್ ಟೆಸ್ಟ್ ಸಿಗ್ತಾ ಹೋಗುತ್ತೆ. ಆ ಆನ್ಲೈನ್ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ, ಈ ರೀತಿ ನಿಮಗೆ ಸೌಲಭ್ಯವನ್ನು ಒದಗಿಸುವಂತ ಆನ್ಲೈನ್ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಪಂಡಿತ್ ಆನ್ಲೈನ್ ಕ್ಲಾಸ್ ಅಂತೇಳಿ
ಪಂಡಿತ್ ಆನ್ಲೈನ್ ಕ್ಲಾಸ್ ಅಂತ ಹೇಳಿ. ಇದರಲ್ಲಿ ನಿಮಗೆ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 100 ವಿಡಿಯೋಸ್ ಇರುತ್ತೆ ಮತ್ತೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಪ್ರತಿಯೊಂದು ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡ್ತಾ ಬನ್ನಿ. ಈ ಆನ್ಲೈನ್ ಟೆಸ್ಟಲ್ಲಿ ಸರಿಸುಮಾರು ನೀವು 2000 ಪ್ರಶ್ನೆಗಳನ್ನು ಏನು ಮಾಡ್ಬೋದು, ಕವರ್ ಮಾಡ್ತಾ ಹೋಗ್ಬೋದು. ಇದು ನಿಮಗೆ ಹೆಚ್ಚಿನದಾಗಿ ಯಾವ ರೀತಿ ನೀವು ಅಭ್ಯಾಸವನ್ನ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ, ಅದನ್ನ ಯಾವ ರೀತಿ ಸಾಲ್ಡ್ ಔಟ್ ಮಾಡಬೇಕು ಅನ್ನೋದನ್ನ ಕುರಿತು ಈ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ತಿಳಿತಾ ಹೋಗ್ತೀರಾ. ಈ ವಿಡಿಯೋ ನಿಮಗೆ ಜಸ್ಟ್ 1500ಗೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ, ಈ ಒಂದು ಆನ್ಲೈನ್ ಕ್ಲಾಸ್ ನಿಮಗೆ ಜಸ್ಟ್ 1500ಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಈ ಕೋರ್ಸ್ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದಲ್ಲಿ ಈ ಕೊಟ್ಟಿರುವಂತಹ ನಂಬರ್ಗಳಿಗೆ ಏನು ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ ಈ ಒಂದು ಆನ್ಲೈನ್ ಕೋರ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗಿ. ಈ ಒಂದು ಆನ್ಲೈನ್ ಕೋರ್ಸನ್ನು ತಗೊಂಡಂತಹ ವಿದ್ಯಾರ್ಥಿಗಳಿಗೆ ಈ ಮುರಾರ್ಜಿ ಪ್ರಶ್ನೆ ಪತ್ರಿಕೆಗಳು ಅಂದರೆ 17 ಮುರಾರ್ಜಿ ಪ್ರಶ್ನೆ ಪತ್ರಿಕೆಗಳುಳ್ಳ ಒಂದು ಬುಕ್ಲೆಟನ್ನು ನಿಮಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡಲಾಗುತ್ತೆ. ನೋಡಿ, ಈ ಒಂದು ಮುರಾರ್ಜಿ ಕ್ಲಾಸ್ನ ಯುಟಿಲೈಸ್ ಮಾಡಿಕೊಂಡು ಈ ಮುರಾರ್ಜಿ ಕ್ಲಾಸಲ್ಲಿ ಇರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಬರುವಂತಹ ಮುರಾರ್ಜಿ ಎಕ್ಸಾಮನ್ನು ನೀವು ಸಕ್ಸಸ್ಫುಲ್ ಆಗಿ ಏನು ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದು, ಸಕ್ಸಸ್ಸನ್ನು ಪಡಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಹೋಗೋಣ. ನೋಡಿ, ನಮ್ಮ ಥರ್ಡ್ ಕ್ವಶನ್ ಈ ರೀತಿ ಇದೆ. ರಮೇಶ್ ಈಸ್ ಸ್ಮಾರ್ಟ್ ಬಾಯ್. ರಮೇಶ್ ಈಸ್ ಸ್ಮಾರ್ಟ್ ಬಾಯ್. ಚೂಸ್ ಎ ಸೂಟೇಬಲ್ ಅಡ್ಜೆಕ್ಟಿವ್ ಇನ್ ದಿಸ್ ಸೆಂಟೆನ್ಸ್. ಚೂಸ್ ಎ ಸೂಟೇಬಲ್ ಅಡ್ಜೆಕ್ಟಿವ್ ಇನ್ ದಿಸ್ ಸೆಂಟೆನ್ಸ್. ಇಲ್ಲಿ ಏನ್ ಕೇಳಿದ್ದಾರೆ, ಅಡ್ಜೆಕ್ಟಿವ್ನ ಕೇಳ್ತಾ ಹೋಗಿದ್ದಾರೆ. ಅಡ್ಜೆಕ್ಟಿವ್ ಮೀನ್ಸ್ ಗುಣ ವಿಶೇಷಣ ಅಂತೇಳಿ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ನಾವು ಅಡ್ಜೆಕ್ಟಿವ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆಪ್ಷನ್ಸ್ಗಳನ್ನ ನೋಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಆಪ್ಷನ್ ಎ ರಮೇಶ್, ಆಪ್ಷನ್ ಬಿ ಸ್ಮಾರ್ಟ್, ಆಪ್ಷನ್ ಸಿ ಬಾಯ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ನೋಡಿ, ಅಡ್ಜೆಕ್ಟಿವ್ ಅಂತಂದ್ರೆ ನಾನು ಹೇಳಿದೆ ಗುಣ ವಿಶೇಷಣ ಅಂತೇಳಿ. ಈ ಅಡ್ಜೆಕ್ಟಿವ್ನ ಕೆಲಸ ಏನಪ್ಪಾ ಅಂತಂದ್ರೆ ನೌನು ಮತ್ತೆ ಪ್ರನೌನಿನ ಕ್ವಾಲಿಟಿಯನ್ನ ತೋರಿಸೋದು, ವಿಶೇಷತೆಯನ್ನ ತೋರಿಸೋದು, ಗುಣವನ್ನ ತೋರಿಸೋದಾಗಿರುತ್ತೆ. ಈ ಒಂದು ಅಡ್ಜೆಕ್ಟಿವ್ ನೌನಿನ ಕ್ವಾಲಿಟಿಯನ್ನ ತೋರಿಸುತ್ತೆ, ಗುಣವನ್ನ ತೋರಿಸುತ್ತೆ. ರಮೇಶ್ ಅನ್ನೋದು ನೌನ್ ಆದ್ರೆ ರಮೇಶಿನ ಕ್ವಾಲಿಟಿಯನ್ನ ತೋರಿಸುವಂತ ವರ್ಡ್ ಯಾವ್ದಪ್ಪ ಅಂದ್ರೆ ಸ್ಮಾರ್ಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಆಪ್ಷನ್ ಬಿ ಸ್ಮಾರ್ಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಸ್ಮಾರ್ಟ್ ಅನ್ನೋದು ಏನಾಗ್ತಾ ಬರುತ್ತೆ, ಅಡ್ಜೆಕ್ಟಿವ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮ್ಮ ಫೋರ್ತ್ ಕ್ವಶನ್. ವಿ ವೆಂಟ್ ಟು ದ ಮಾರ್ಕೆಟ್. ಚೂಸ್ ಎ ಸೂಟೇಬಲ್ ಪ್ರೆಸೆಂಟ್ ಟೆನ್ಸ್ ಆಫ್ ವೆಂಟ್. ಇಲ್ಲಿ ಟೆನ್ಸ್ ಮೇಲೆ ಕೇಳಿರುವಂತ ಕ್ವಶನ್, ಇಲ್ಲಿ ಅವರು ಪ್ರೆಸೆಂಟ್ ಟೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಯಾವ್ದ್ರದ್ದು ಪ್ರೆಸೆಂಟ್ ಟೆನ್ಸ್ ಅಪ್ಪ ಅಂತಂದ್ರೆ ವೆಂಟ್ ಅನ್ನೋ ವರ್ಡಿನ ಪ್ರೆಸೆಂಟ್ ಟೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆ ಇಲ್ಲಿ ಟೆನ್ಸ್ಗಳ ಮೇಲೂ ಕೂಡ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಇರ್ತಾರೆ. ಅಲ್ಲಿ ನಿಮ್ಗೆ 3 ಟೈಪ್ಸ್ ಆಫ್ ಟೆನ್ಸ್ಗಳನ್ನ ನೋಡ್ತಾ ಬರ್ತೀರಾ. ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತೇಳಿ 3 ಟೈಪ್ಸ್ ಆಫ್ ಟೆನ್ಸ್ಗಳನ್ನ ನೋಡ್ತಾ ಬರ್ತೀರಾ. ಇಲ್ಲಿ ಅವ್ರು ಕೇಳಿರೋದು ಪ್ರೆಸೆಂಟ್ ಟೆನ್ಸ್ ಅನ್ನ ಕೇಳಿದ್ದಾರೆ. ನೋಡಿ, ಆಪ್ಷನ್ಸ್ಗಳನ್ನ ನೋಡ್ತಾ ಬನ್ನಿ. ಆಪ್ಷನ್ ಎ ಗಾನ್, ಆಪ್ಷನ್ ಬಿ ಗೋ, ಆಪ್ಷನ್ ಸಿ ಗೋಯಿಂಗ್, ಆಪ್ಷನ್ ಡಿ ವೆಂಟ್. ಇಲ್ಲಿ ಆಪ್ಷನ್ ಬಿ ಗೋ ಅನ್ನೋದೇನಾಗುತ್ತೆ, ವೆಂಟಿನ ಪ್ರೆಸೆಂಟ್ ಟೆನ್ಸ್ ಆಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ಟೆನ್ಸ್ಗಳ ಕುರಿತು ಡೀಪ್ ಆಗಿ ಅಭ್ಯಾಸ ಮಾಡಲೇಬೇಕು. ಯಾಕಂದ್ರೆ ಟೆನ್ಸ್ಗಳ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ, 1 ಮಾರ್ಕ್ಸ್ ಅನ್ನ ಕಂಪಲ್ಸರಿಯಾಗಿ ಮುರಾರ್ಜಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ನೋಡಿ, ನಿಮ್ಮ 5th ಕ್ವಶನ್. ಐ ಈಟ್ ಡ್ಯಾಶ್ ಆಪಲ್ ಡೈಲಿ. ಚೂಸ್ ಎ ಸೂಟೇಬಲ್ ಆರ್ಟಿಕಲ್. ಇಲ್ಲಿ ಆರ್ಟಿಕಲ್ಗಳನ್ನ ಏನ್ ಮಾಡ್ಬೇಕು, ನಾವು ಚೂಸ್ ಮಾಡ್ಬೇಕು. ಯಾವ್ದು ಸೂಟೇಬಲ್ ಆರ್ಟಿಕಲ್ ಅದನ್ನ ಚೂಸ್ ಮಾಡ್ಬೇಕಾಗುತ್ತೆ. ನೋಡಿ, ಆಪ್ಷನ್ಸ್ಗಳನ್ನ ನೋಡ್ತಾ ಬನ್ನಿ. ಆಪ್ಷನ್ ಎ ಆನ್, ಆಪ್ಷನ್ ಬಿ ಎ, ಆಪ್ಷನ್ ಸಿ ದ, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಇಲ್ಲಿ ಆರ್ಟಿಕಲ್ಗಳಂತ ಬಂದಾಗ ನೀವು 3 ಟೈಪ್ಸ್ ಆಫ್ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಹೋಗ್ತೀರಾ. ಯಾವುದು ಅಂದ್ರೆ ಎ ಆನ್ ದ. ನಾವು ಈ ಎ ಆನ್ ದ ಈ ಆರ್ಟಿಕಲ್ಸ್ಗಳನ್ನ ಎಲ್ಲಿ ಬಳಸ್ತೀವಿ, ಮತ್ತೆ ಎಲ್ಲಿ ಬಳಸಬೇಕು ಅಂತಂದ್ರೆ ಎ ಅನ್ನೋ ಆರ್ಟಿಕಲ್ ಅನ್ನ ನಾವು ಕಾನ್ಸನೆಂಟ್ಗಳ ಮುಂದೆ ಬಳಸ್ತೀವಿ. ಆನ್ ಅನ್ನೋ ಆರ್ಟಿಕಲ್ಗಳನ್ನ ನಾವು ಓವೆಲ್ಸ್ಗಳ ಮುಂದೆ ಬಳಸ್ತೀವಿ. ನೆಕ್ಸ್ಟ್ ದ ಅನ್ನೋ ಒಂದು ಆರ್ಟಿಕಲ್ ನಾವು ಡೆಫಿನೆಟ್ ಆರ್ಟಿಕಲ್ಸ್ಗಳ ಮುಂದೆ ಬಳಸ್ತೀವಿ.
ನೋಡಿ ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ, ಚೂಸಬಲ್ ಅಂದ್ರೆ ಸೂಟೇಬಲ್ ಆಗಿರೋ ಆರ್ಟಿಕಲ್ ನ ಕೇಳಿದ್ದಾರೆ. ಇಲ್ಲಿ ಎ ಅನ್ನೋದು ಏನಾಗಿದೆ, ವೋವೆಲ್ ಆಗಿದೆ. ನಾನು ಫಸ್ಟ್ ಕ್ವಶನ್ ಅಲ್ಲಿ ಅಥವಾ ಎರಡನೇ ಕ್ವಶನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಎ ಇ ಐ ಓ ಯು ದೀಸ್ ಆರ್ ದ ಓವೆಲ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಎ ಅನ್ನೋದು ಓವೆಲ್ ಆಗಿದೆ, ಎ ಅನ್ನೋದು ಓವೆಲ್ ಆಗಿದೆ. ಹಾಗಾದ್ರೆ ನಾವಲ್ಲಿ ಏನನ್ನ ಬಳಸಬೇಕು ವಿದ್ಯಾರ್ಥಿಗಳಂದ್ರೆ ಆನ್ ಅನ್ನ ಬಳಸಬೇಕು. ಆನ್ ಅನ್ನ ಬಳಸಿದ್ರೆ ಈ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಮ 6th ಕ್ವಶನ್, ದ ಫ್ಲೂರಲ್ ಫಾರ್ಮ್ ಆಫ್ ವೈಫ್ ಈಸ್. ದ ಫ್ಲೂರಲ್ ಫಾರ್ಮ್ ಆಫ್ ವೈಫ್ ಈಸ್. ನಿಮ್ಮ ಫ್ಲೂರಲ್ ಫಾರ್ಮ್ ಅಂತಂದ್ರೆ ಏಕವಚನ ಬಹುವಚನ ಅಂತ ಹೇಳಿ ಕರಿತೀವಲ್ವಾ, ಸಿಂಗುಲರ್ ಮತ್ತೆ ಫ್ಲೂರಲ್ ಅಂತ ಹೇಳಿ ಕರಿತೀವಲ್ವಾ, ಈ ಒಂದು ಟಾಪಿಕ್ ಮೇಲೂ ಕೂಡ ನಿಮಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾರೆ. ನೋಡಿ ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗಿ, ವೈಫ್ಸ್, ಆಪ್ಷನ್ ಎ ವೈಫ್ಸ್, ಆಪ್ಷನ್ ಬಿ ವೈಫ್, ಆಪ್ಷನ್ ಸಿ ವೈಫ್ಸ್, ನೆಕ್ಸ್ಟ್ ಆಪ್ಷನ್ ಡಿ ನನ್ ಆಫ್ ದ ಎಬೋ. ಇಲ್ಲಿ ವೈಫಿನ ಫ್ಲೂರಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ವೈಫ್ಸ್ ಅನ್ನೋದು ಏನಾಗ್ತಾ ಬರುತ್ತೆ, ಈ ಒಂದು ವೈಫಿನ ಫ್ಲೂರಲ್ ಫಾರ್ಮ್ ಆಗ್ತಾ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಮ 7th ಕ್ವಶನ್, ಮೈ ಅಂಕಲ್ ಗಿಫ್ಟೆಡ್ ದಿಸ್ ವಾಚ್ ಟು ಮೈ ಬ್ರದರ್. ಮೈ ಅಂಕಲ್ ಗಿಫ್ಟೆಡ್ ದಿಸ್ ವಾಚ್ ಟು ಮೈ ಬ್ರದರ್. ನೋಡಿ ದ ಅಪೋಸಿಟ್ ಜೆಂಡರ್ಸ್ ಆಫ್ ಅಂಕಲ್ ಅಂಡ್ ಬ್ರದರ್. ದ ಅಪೋಸಿಟ್ ಜೆಂಡರ್ಸ್ ಆಫ್ ಅಂಕಲ್ ಅಂಡ್ ಬ್ರದರ್. ಇಲ್ಲಿ ಅಂಕಲ್ ಮತ್ತೆ ಬ್ರದರಿನ ಅಪೋಸಿಟ್ ಜೆಂಡರ್ಸ್ ಅನ್ನ ಕೇಳಿದ್ದಾರೆ. ನಿಮಗೆ ಜೆಂಡರ್ಸ್ ಅಂತಂದ್ರೆ ಲಿಂಗಗಳು ಅಂತೇಳಿ ಇಲ್ಲಿ ನಾವು ಇಂಗ್ಲಿಷ್ ಅಲ್ಲಿ 4 ಟೈಪ್ ಜೆಂಡರ್ಸ್ ಅನ್ನ ನೋಡ್ತಾ ಬರ್ತೀವಿ. ಯಾವುದಂದ್ರೆ ಮೆಸ್ಕುಲಿನ್ ಜೆಂಡರ್, ಫೆಮಿನಿನ್ ಜೆಂಡರ್, ನೇಚರ್ ಜೆಂಡರ್ ಮತ್ತೆ ಕಾಮನ್ ಜೆಂಡರ್ ಅಂತೇಳಿ. ಮೆಸ್ಕುಲಿನ್ ಜೆಂಡರ್ ಅಂತಂದ್ರೆ ಪುರುಷ ಜಾತಿಯನ್ನ ಸೂಚಿಸುವಂತಹ ಪದಗಳು. ಮೆಸ್ಕುಲಿನ್ ಜೆಂಡರ್ ಅಂದ್ರೆ ಪುರುಷ ಜಾತಿಯನ್ನ ಸೂಚಿಸುವಂತಹ ಪದಗಳು. ನೆಕ್ಸ್ಟ್ ಫೆಮಿನಿನ್ ಜೆಂಡರ್ ಅಂತಂದ್ರೆ ಸ್ತ್ರೀ ಜಾತಿಯನ್ನ ಸೂಚಿಸುವಂತಹ ಪದಗಳು. ನೀವು ಕನ್ನಡದಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ ಅಂತೇಳಿ ಕರಿತಿರಲ್ವಾ ಮಕ್ಕಳೇ, ಅದೇ ರೀತಿ ಇಲ್ಲಿ ನೇಚರ್ ಜೆಂಡರ್ ಅಂತಂದ್ರೆ ನಪುಂಸಕ ಲಿಂಗ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಇನ್ನು ಕಾಮನ್ ಜೆಂಡರ್ ಅಂತಂದ್ರೆ ಸಾಮಾನ್ಯ ಲಿಂಗಗಳಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ಅವರು ಕೇಳಿರುವಂತದ್ದು ಇದು ಮೆಸ್ಕಲಿನ್ ಜನರಿಗೆ ಸಂಬಂಧಪಟ್ಟಿದ್ದನ್ನ ಕೇಳಿದ್ದಾರೆ, ಅಂದ್ರೆ ಪುಲ್ಲಿಂಗಕ್ಕೆ ಸಂಬಂಧಪಟ್ಟಿದ್ದಂತ ಒಂದು ಕ್ವಶನ್. ಇಲ್ಲಿ ಅಂಕಲ್ದು ಅಪೋಸಿಟ್ ವರ್ಡ್ ಏನಾಗುತ್ತೆ, ನೆಕ್ಸ್ಟ್ ಬ್ರದರ್ದು ಅಪೋಸಿಟ್ ಜೆಂಡರ್ಸ್ ಅಥವಾ ಅಂಕಲ್ ಅಪೋಸಿಟ್ ಜೆಂಡರ್ ಮತ್ತೆ ಬ್ರದರ್ ಅಪೋಸಿಟ್ ಜೆಂಡರ್ಗಳು ಏನಾಗಿರುತ್ತೆ ಅಂತೇಳಿ ಆಪ್ಷನ್ಸ್ಗಳನ್ನ ನೋಡ್ತಾ ಬನ್ನಿ. ಆಪ್ಷನ್ ಎ ಆಂಟ್ ಅಂಡ್ ಅಂಕಲ್, ಆಪ್ಷನ್ ಬಿ ಸಿಸ್ಟರ್ ಅಂಡ್ ಬ್ರದರ್, ಆಪ್ಷನ್ ಸಿ ಆಂಟ್ ಅಂಡ್ ಸಿಸ್ಟರ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಇಲ್ಲಿ ಆಂಟ್ ಮತ್ತೆ ಸಿಸ್ಟರ್. ನೋಡಿ ಅಂಕಲ್ನ ಅಪೋಸಿಟ್ ಜೆಂಡರ್ ಏನಾಗುತ್ತೆ, ಆಂಟ್ ಆಗ್ತಾ ಬರುತ್ತೆ. ದೆನ್ ಬ್ರದರ್ನ ಅಪೋಸಿಟ್ ಜೆಂಡರ್ ಏನಾಗ್ತಾ ಬರುತ್ತೆ, ಸಿಸ್ಟರ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಆಂಟ್ ಅಂಡ್ ಸಿಸ್ಟರ್ ಅನ್ನೋದು ಏನಾಗುತ್ತೆ, ಸೂಟಬಲ್ ಆಗಿರೋ ಆಪೋಸಿಟ್ ಜೆಂಡರ್ಸ್ ಆಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ 8th ಕ್ವಶನ್ ಈ ರೀತಿ ಇದೆ, ದ ಬಾಯ್ಸ್ ಆರ್ lost the game. The boys are lost the game. Choose the opposite word of loss. Choose the opposite word of loss. ನೋಡಿ ಆಪ್ಷನ್ ಎ ಲೂಸ್, ಆಪ್ಷನ್ ಬಿ ವೀಕ್, ಆಪ್ಷನ್ ಸಿ ವಿನ್, ಆಪ್ಷನ್ ಡಿ ಲಾಸ್ಟ್. ನೋಡಿ ಇಲ್ಲಿ ಲಾಸ್ ನ ಅಪೋಸಿಟ್ ವರ್ಡ್ ಏನಾಗ್ತಾ ಬರುತ್ತೆ ಅಂದ್ರೆ ವಿನ್ ಆಗ್ತಾ ಬರುತ್ತೆ. ಲಾಸ್ ಅಂದ್ರೆ ಸೋಲು ಅಂತ ಆಗ್ತಾ ಬರುತ್ತೆ. ಹಾಗಾಗಿ ವಿನ್ ಅಂದ್ರೆ ಗೆಲುವು ಅಂತ ಆಗ್ತಾ ಬರುತ್ತೆ. ಇಲ್ಲಿ ಅಪೋಸಿಟ್ ವರ್ಡ್ ಯಾವುದು, ವಿನ್ ಆಗ್ತಾ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮ್ಮ ಅಪೋಸಿಟ್ ವರ್ಡ್ಸ್ ಗಳ ಮೇಲೂ ಕೂಡ ಒಂದು ಮಾರ್ಕ್ಸ್ ಅನ್ನ ಮುರಾರ್ಜಿ ಎಕ್ಸಾಮ್ ಅಲ್ಲಿ ರೈಸ್ ಮಾಡ್ತಾ ಇರ್ತಾರೆ. ಸೊ ಇವುಗಳ ಮೇಲೂ ಕೂಡ ನೀವೇನ್ ಮಾಡ್ಬೇಕು, ಫೋಕಸ್ ಮಾಡ್ತಾ ಹೋಗ್ಬೇಕು. ನೋಡಿ 9th ಕ್ವಶನ್ ಈ ರೀತಿ ಇದೆ, ಚೂಸ್ ಎ ಸೂಟಬಲ್ ಸಿನೋನಿಮ್ಸ್ ಆಫ್ ಗ್ರೀಡಿ. ಏನು ಸಿನೋನಿಮ್ ವರ್ಡ್ ಆಫ್ ಗ್ರೀಡಿ. ಇಲ್ಲಿ ಸಿನೋನಿಮ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಮಾನಾರ್ಥಕ ಪದಗಳು ಅಂತೇಳಿ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ನೋಡಿ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗಿ, ಆಪ್ಷನ್ ಎ ಗ್ಲಾಡ್, ಆಪ್ಷನ್ ಬಿ ಸೆಲ್ಫಿಶ್, ಆಪ್ಷನ್ ಸಿ ಲೇಜಿ, ಆಪ್ಷನ್ ಡಿ ಬ್ರೇವ್. ನೋಡಿ ಇಲ್ಲಿ ಗ್ರೀಡಿ ಅಂದ್ರೆ ಸೆಲ್ಫಿಶ್ ಅನ್ನೋ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಗ್ರೀಡಿ ಅಂದ್ರೆ ಶೆಲ್ಫಿಶ್ ಅನ್ನೋ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೆಲ್ಫಿಶ್ ಅಂದ್ರೆ ಕನ್ನಡದಲ್ಲಿ ಸ್ವಾರ್ಥಿ ಅಥವಾ ಸ್ವಾರ್ಥಿ ಅನ್ನೋ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಶೆಲ್ಫಿಶ್ ಅನ್ನೋದೇನಾಗುತ್ತೆ, ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಿಮ್ಮ 10th ಕ್ವಶನ್ ಈ ರೀತಿ ಇದೆ, ಚೂಸ್ ಎ ಸೂಟಬಲ್ ಸಫಿಕ್ಸ್ ಫಾರ್ಮ್. ಚೂಸ್ ಎ ಸೂಟಬಲ್ ಸಫಿಕ್ಸ್ ಫಾರ್ಮ್.
ಆಪ್ಷನ್ಸ್ಗಳನ್ನ ನೋಡ್ತಾ ಬನ್ನಿ. ಆಪ್ಷನ್ ಎ ಅನ್ಹ್ಯಾಪಿ, ಆಪ್ಷನ್ ಬಿ ಇರ್ರೆಗ್ಯುಲರ್, ಆಪ್ಷನ್ ಸಿ ಅನ್ಫ್ರೆಂಡ್ಲಿ, ಆಪ್ಷನ್ ಡಿ ಪೇನ್ಫುಲ್. ನೀವು ಫಸ್ಟು ಸಫಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಮತ್ತೆ ಇಲ್ಲಿ ಪ್ರಿಫಿಕ್ಸ್ ಅಂದ್ರೆ ಏನು ಅಂತೇಳಿ ತಿಳ್ಕೊಬೇಕಾಗುತ್ತೆ. ನಿಮ್ಮ ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಗಳ ಮೇಲೂ ಕೂಡ ಎವ್ರಿ ಇಯರ್ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಸೊ ಇವುಗಳ ಮೇಲೂ ಕೂಡ ನೀವೇನ್ ಮಾಡ್ಬೇಕು, ಫೋಕಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ರಿಫಿಕ್ಸ್ ಅಂತಂದ್ರೆ ಆರಂಭ ಪ್ರತ್ಯಯಗಳು, ಅಂದ್ರೆ ಒಂದು ವರ್ಡಿನ ಮುಂದೆ ಬಳಸುವಂತಹ ಪದ ಏನಿದೆಯಲ್ಲ ಇದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಸಫಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಪದದ ಕೊನೆಯಲ್ಲಿ ಬಳಸುವಂತಹ ಒಂದು ಪದಗಳು, ಒಂದು ವರ್ಡಿನ ಕೊನೆಯಲ್ಲಿ ಬಳಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ, ಇಲ್ಲಿ ಸಫಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪ್ರಿಫಿಕ್ಸ್ ಅಂತಂದ್ರೆ ಆರಂಭ ಪ್ರತ್ಯಯ, ಸಫಿಕ್ಸ್ ಅಂತಂದ್ರೆ ಅಂತ್ಯ ಪ್ರತ್ಯಯ ಆಗಿರುತ್ತೆ. ಸೊ ಇಲ್ಲಿ ಯಾವುದು ಆರಂಭ ಪ್ರತ್ಯಯ ಅಂತ ನೋಡೋದಾದ್ರೆ ಇಲ್ಲಿ ಅನ್ ಅನ್ನೋದು ಆರಂಭ ಪ್ರತ್ಯಯ, ಇದು ಪ್ರಿಫಿಕ್ಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇರ್ರೆಗ್ಯುಲರ್, ಇಲ್ಲಿ ಇರ್ ಅನ್ನೋ ಒಂದು ವರ್ಡ್ ಅನ್ನ ಆಡ್ ಮಾಡಿದರೆ ಇದು ಕೂಡ ಪ್ರಿಫಿಕ್ಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅನ್ನನ್ನ ಆಡ್ ಮಾಡಿದರೆ, ಹಾಗಾಗಿ ಇದು ಕೂಡ ಪ್ರಿಫಿಕ್ಸ್ ಆಗ್ತಾ ಬರುತ್ತೆ. ಇಲ್ಲಿ ಪೇನ್ ಫುಲ್ ಅನ್ನ ಆಡ್ ಮಾಡಿದ್ದಾರೆ, ಇದು ಅಂತ್ಯಕ್ಕೆ ಆಡ್ ಮಾಡಿದ್ದಾರೆ, ಅಂದ್ರೆ ಒಂದು ವರ್ಡಿನ ಕೊನೆಯಲ್ಲಿ ಆಡ್ ಮಾಡಿದರೆ, ಹಾಗಾಗಿ ಇದು ಏನಾಗ್ತಾ ಬರುತ್ತೆ, ಸಫಿಕ್ಸ್ ಆಗ್ತಾ ಬರುತ್ತೆ. ಇಲ್ಲಿ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನ ಕುರಿತು ಡಿಸ್ಕಸ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂಕ್ಕಿಂತ ಹೆಚ್ಚಿನ ಕ್ವಶನ್ಸ್ಗಳೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.